ಪೊಲೀಸ್ ಅಲ್ಲ ಹೌದಾ? ಡಾಕ್ಟರ್ ಸೇತುರಾಮ್ ಅವರಿಗೆ, ಡಾಕ್ಟರ್ ಸೇತುರಾಮ್ ಅವರಿಗೆ ಬರಲೇಬೇಕು, 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 ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಅಮಾಯಕ ಜೀವಗಳನ್ನು ಬಲಿ ಪಡೆಯುತ್ತಿರುವ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಡಿ.ಎಸ್. ರವಿ ಅವರಿಗೆ, ಡಾಕ್ಟರ್ ಸೇತುರಾಮ್ ಅವರಿಗೆ ಬೇಕೇ ಬೇಕು. ಸರಿಯಾದ ರೀತಿ ಸಿಸಿಟಿವಿ ಅಳವಡಿಸದ ಜಿಲ್ಲಾಸ್ಪತ್ರೆಗೆ ಲಂಚ ಪಡೆಯಲು ಕುಮ್ಮಕ್ಕು ಕೊಡುವ ಡಿ.ಎಸ್. ರವೀಂದ್ರ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಲ್ಲೇ ನಿಂತು ಐಸಿಯು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಪೋಸ್ಟ್ ಮಾಡೋದು ಏನ್ರಿ ಅದು ಜೀವ ಮಗು ಬಗ್ಗೆ ಎಲ್ಲ ಸರಿ ಕೇಳಿ ಮಾಡಲ್ಲ ಒಂದು ಸತ್ಯ ತೆಗೆಯ ನೋಡ್ಕೊಳ್ಬೇಕು, ಒಂದು ತುಳು ಮಾಡಿದ್ರೆ ನೋಡ್ಕೊಳ್ಬೇಕು, ಎಲ್ಲ ಕೊಡ್ಬೇಕು. ಕೊಟ್ಟರು ಕೂಡ ನನ್ನ ಕಾಲ್ತೀವಿ ದುಡ್ಡು ಕೊಟ್ಟರು ಕೂಡ ಹೋಗಿ ತಗೊಂಡೋಗಿ ಅದ್ರಾಗ ಹಾಕ್ಯವ್ರೆ. ಒಂದ್ಸದು ಬದುಕಿನ ಸುಳ ಮಕ್ಕಳು
ಬಂದ್ರೆ ನನ್ನ ಮಗಳನ್ನ ಕೊಡ್ರಿ ಮತ್ತೆ ನಾನು ಅಲ್ಲಿ ಬಾಕ್ ಹಾಕದೆ ಯಾವ ನನಗೆ ಏನು ನ್ಯಾಯ ಮಾಡ್ಕೊಡ್ತಾನೆ ಕೊಡ್ಬೇಕು ಅಲ್ಲ ಈ ಕಾಂತಿದ್ರೆ ನ್ಯಾಯ ನನ್ನ ಮಗಳು ತಂದು ಕೊಡ್ತಾನೆ ಅವ್ನು ಡೆಲಿವರಿ ಮಾಡಿದ್ರೆ ಇದೆಲ್ಲ ಯಾಕಿತ್ತು ಅಸಲ ಮಗ ಅಲ್ಲ ಊಟ ಕೊಡು ಅಂತ ಕೇಳಕ್ ಹೋಗಿ ಊಟನೇ ಕೊಡಲ್ಲ ಅಂತಾರೆ ಪೇಷಂಟ್ ಎಲ್ಲ ಇದೆ ಪೇಷಂಟ್ನ ಕರ್ಕೊಂಡ್ಬಂದು ಊಟ ತಗೊಂಡು ಹೋಗಿರಿ ಆಟಾಡ ಮಾಡೋದು ಊಟನೇ ಕೊಡಲ್ಲ ಅಂತಾರಲ್ಲ ಅಂಬೇಡ್ಕರ್ ಹೇಳೋದಾದ್ರೆ ನಾನು ಕಂಪ್ಲೇಂಟ್ ಕೊಡಲೇಬೇಕಮ್ಮ. ನಾನು ನಿಮ್ಮ ಜೊತೆ ನಾನು ಬಾಯ್ ಮಾಡ್ತೀನಿ ಏನಮ್ಮ ಏಕೆ ಹೋಗ್ತೀನಿ ಎಲ್ಲ ಮಾಡ್ತೀನಿ. ಆದರೆ ನಾವು ಇವಾಗ ನೀನು ಎಷ್ಟು ಅರ್ಸಾಟಿ ನೀನು ಜೀವ ಕಳ್ಕೊಂಡ್ರು ಇನ್ನೊಂದು ಕಾರಣ ಮಣ್ಣು ಮಾಡ್ತಾರೆ. ಇಲ್ಲೇ ಯಾವ ಕಾನೂನಲ್ಲೂ ಈಗ ಶೂಟ್ ಮಾಡೋ ಡಾಕ್ಟರ್ ಅಂತಿಲ್ಲ. ಅದಕ್ಕೆ ತನಿಖೆ ಆಗಿ ಅವ್ನಿಗೆ ಏನು ಶಿಕ್ಷೆ ಆಗ್ಬೇಕಾಗಲಿ ಮತ್ತೆ ಇನ್ನೊಂದು ಸತಿ ಈ ಥರ ಆಗಬಾರ್ದು. ನಿಮ್ಮಿಂದ ಹೊರಗಡೆ ಮಾಡ್ತೀನಿ ಬಾರಮ್ಮ. ಒಬ್ಬರು ಮಾತಾಡೋದಕ್ಕಿಂತ ಇದಾಗುತ್ತೆ ಕರ್ನಾಟಕ ಅದು ಗೊತ್ತಿಲ್ಲ. ಕಂಪ್ಲೇಂಟ್ ಕೊಡ್ರಪ್ಪ. ಲೋಕಾಯುಕ್ತ ನಾನು ಹೇಳಕ್ ಕೇಳ್ರಿ. ನಾನಿಂದ ಭಾಳ ಹೇಳ್ತೀನಿ. ಲೋಕಾಯುಕ್ತ ನಂಬರ್ ಬರ್ತೀನಿ. ಲೋಕಾಯುಕ್ತ ಏನೋ ಪ್ರಾಣನ ತಗೋದನ ಸುಮ್ಮನೆ ಐಸ್ ರೂಮ್ನಾಗ ಹಾಕ್ಕೊಂಡು ಹೋಗ್ತಂತ ಹಾಕ್ಕೊಂಡೋಗಿ ಎಣದ ರೂಮ್ನಾಗ ಹಾಕ್ಯವ್ರಿ. ಇವಾಗ ಐಸ್ ರೂಮ್ನಾಗ ಇರ್ಬೇಕಲ್ಲ ನನ್ನ ಮಗಳು ಎಲ್ಲ ಹೇಳವ್ರೆ, ಪೊಲೀಸ್ನವ್ರು ಹೇಳವ್ರೆ, ಎಲ್ಲರೂ ಹೇಳವ್ರೆ ಐಸ್ ರೂಮ್ನಾಗ ಐತೆ ಐಸ್ ರೂಮ್ನಾಗ ಐತೆ ಡಾಕ್ಟ್ರ್ ಹೇಳವ್ರೆ. ಬಟ್ ನನ್ನ ಮಗಳು ಐಸ್ ರೂಮ್ನಾಗೆ ಇರ್ಬೇಕು. ಎಣದ ರೂಮ್ನಾಗಿದ್ದು ನಾನು ಒಪ್ಪಲ್ಲ. ಸುಳ್ಳು ಯಾಕೆ ಹೇಳ್ಬೇಕಾಗಿತ್ತು? ಈಗ ಡೆಲಿವರಿ ಆಗ್ತಿಲ್ಲ ಈಗ ಅಮ್ಮ ಹಿಂಗಾದ್ರೆ ಓದ್ದಾಗ ನೋಡೋದಲ್ಲ ನೋಡಿದೀವಿ ಅಂತ ನನಗೆ ತೋರಿಸಿದ್ರೆ ನಾನು ಸಮಾಧಾನ ಬೀಳ್ತಿದ್ದೆ. ಐಸ್ ರೂಮ್ನಾಗ ಹಾಕ್ಯಂದು ಅಂತಂದು ಹೇಳಿ ಸುಮ್ಮನೆ ಎಣದ ರೂಮ್ನಾಗ ಹಾಕಿ ಇನ್ನು ಐಸ್ ರೂಮ್ನಾಗ ಐತೆ ಅಂತ ನಾನು ಸುಳ್ಳು ಹೇಳ್ಬೋದಾ? ಅವ್ನು ಕರೆ ಕಳಿಸ್ತಾನೆ. ಪೊಲೀಸ್ ಆಗಲಿ ಸೆಕ್ರೆಟರಿ ಆಗಲಿ ಜಮದಾರ್ ಆಗಲಿ ನಾನು ಕೇಳ್ಕೊಂಡು ದುರ್ಗಮ್ಮ ತಾಯಿ ಶಿಲ್ಪ ಅನ್ನೋ ಪೇಷಂಟು ಬೊಮ್ಮನಹಳ್ಳಿಯಿಂದ ಅಡ್ಮಿಟ್ ಆಗಿದ್ದೆ. ಅದು 3ನೇ ಹೆರಿಗೆ. ಇದು 3ನೇ ಹೆರಿಗೆ 2 ನಾರ್ಮಲ್ ಆಗಿದೆ. ಅದು ಸ್ವಲ್ಪ ಅವಧಿ ಮೀರಿ 4 ದಿವಸ ಆದ ನಂತರ ಇದು ಪೇಷಂಟ್ ಬಂದಿದ್ದಾರೆ, ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಅಂದರೆ ಇವತ್ತು ರಾತ್ರಿ ಏನು 11 ಗಂಟೆ ಸಮಯದಲ್ಲಿ ಅದು ARM ಅಂತ ಮಾಡ್ತೀವಿ. ಅಂದರೆ ಅದನ್ನು ಮೆಂಬ್ರೇನ್ಸ್ನ ರಪ್ಚರ್ ಮಾಡಿ ನೀರು ತೆಗೆದಿದ್ದಾರೆ. ನೀರು ತೆಗೆದ ಮೇಲೆ ಏನಾಗಿದೆ, ಅದು 11 ಗಂಟೆಲಿ ತೆಗೆದಿದ್ದಾರೆ. ಅದು 3 ಗಂಟೆಯಲ್ಲಿ ಡೆಲಿವರಿಗೆ ಬಿಟ್ಟಿದ್ದಾರೆ. 3 ಗಂಟೆಯಲ್ಲಿ ಮಗು ಡೆಲಿವರಿ ಆಗಿದೆ. ಡೆಲಿವರಿ ಆಗೋ ಟೈಮಲ್ಲಿ ಡಾಕ್ಟ್ರುಗಳು ಎಲ್ಲ ಸೇರಿ ಹೆರಿಗೆ ಮಾಡಿಸಿದ್ದಾರೆ. ಹೆರಿಗೆ ಆದ್ರೂ ಸಹ ಅರ್ಧ ಗಂಟೆವರೆಗೂ ತಾಯಿ ಆರೋಗ್ಯವಾಗೇ ಇದೆ. ನೀರು ಕುಡಿದಿದ್ದಾಳೆ, ಮಾತಾಡ್ತಿದ್ದಾಳೆ. ಅರ್ಧ ಗಂಟೆ ನಂತರ ಅದು ಪೇಷಂಟಿಗೆ ಸ್ವಲ್ಪ ಸುಸ್ತಾಗಿ ಆಮೇಲೆ ಇಮಿಡಿಯೇಟಾಗಿ ಆಕ್ಸಿಜನ್ ಎಲ್ಲ ಕೊಟ್ಟು ಆಕ್ಸಿಜನ್ ICUಗೆ ಶಿಫ್ಟ್ ಮಾಡಿ ಎಲ್ಲ ಡಾಕ್ಟರ್ಗಳು ಟ್ರೈ ಮಾಡಿದ್ದಾರೆ. ಇದು ಅನ್ಎಕ್ಸ್ಪ್ಲೈನ್ಡ್ ಆಗಿ ಅಥವಾ ಇದು ಸಡನ್ನಾಗಿ ಡೆತ್ ಆಗಿರೋದ್ರಿಂದ ಇಲ್ಲಿ ಯಾವುದು ಎಮರೇಜ್ ಆಗಿದ್ದರೆ ಏನಾದರೂ ನಾವು ಮಾಡಿ ರಕ್ತ ಹಾಕಿ ಏನಾದರೂ ಮಾಡಿ ಅದನ್ನು ಬದುಕಿಸೋ ವ್ಯವಸ್ಥೆ ಆಗ್ತಾಯಿತ್ತು. ಸಡನ್ನಾಗಿ ಇದು ವಿತಿನ್ ½ ಅನ್ ಅವರಲ್ಲಿ ಅದು ಯಾವುದು ಕಾರಣಗಳು ಅಷ್ಟರೊಳಗೆ ಮಗು ತಾಯಿ ಅನ್ಕಾನ್ಷಿಯಸ್ ಆಗಿ ಉಸಿರಾಟದ ಸಮಸ್ಯೆ ಆಗಿ ಆಕ್ಸಿಜನ್ ಕೊರತೆಯಿಂದಾಗಿ ಮಗು ತಾಯಿ ತೀರ್ಕೊಂಡಿದೆ. ಅದೆಲ್ಲ ಪ್ರಯತ್ನ ಮಾಡಿದ್ದಾರೆ. ICUಗೆಲ್ಲ ಅಡ್ಮಿಟ್ ಮಾಡಿ ಆಕ್ಸಿಜನ್ ಎಲ್ಲ ಕೊಟ್ಟು ಫಿಸಿಷಿಯನ್ ಕರೆಸಿ ಅನಸ್ಥೆಟಿಸ್ಟ್ ಕರೆಸಿ ಎಲ್ಲ ಕರೆಸಿ ಎಲ್ಲ ಮಾಡಿದ್ರೂ
ಪೇಷಂಟ್ನ ಉಳಿಸ್ಕೊಳಕ್ಕಾಗಿಲ್ಲ. ಈಗ ಇನ್ನೂ ಹೆಚ್ಚಿನದಾಗಿ ನಾವು ಇದನ್ನು ತನಿಖೆ ಮಾಡ್ತೀವಿ. ಈ ಪೇಷಂಟ್ ಕಡೆಯವರು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ತೋರಿಸಿಲ್ಲ ಅಂತ, ನಮಗೆ ತಾಯಿನ ತೋರಿಸಲಿಲ್ಲ, ಮಗುನ ತೋರಿಸಲಿಲ್ಲ ಅನ್ನೋ ಅವ್ರದ್ದೊಂದು ಮೇಯ್ನು ಇದಿದೆ, ಕಂಪ್ಲೇಂಟ್ ಇದೆ. ಈ ನಾನು ಡಾಕ್ಟರ್ ರವೀಂದ್ರ ಡಿಸ್ಟ್ರಿಕ್ಟ್ ಸರ್ಜನ್ ಮಾತಾಡ್ತಾ ಇರೋದು. ನಾನು ಬೆಳಗ್ಗೆನೇ ಬಂದು ವಿಚಾರಿಸಿದಾಗ, ನಮ್ಮ ಶುಶ್ರೂಷಾಧಿಕಾರಿಗಳು ನಮ್ಮ ವೈದ್ಯರನ್ನ ವಿಚಾರಿಸಿದಾಗ ಅವ್ರು ಏನು ಹೇಳೋದಂದರೆ, ಇಲ್ಲ ನಾವು ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡೇ ನಾವು ಡೆಲಿವರಿ ಮಾಡಿಸಿದ್ದು, ಅವ್ರಿಗೆ ಎಲ್ಲ ತಿಳಿಸೇ ನಾವು ಮಾಡಿರೋದು. ಅದು ವಿತಿನ್ ಹಾಫ್ ಆನ್ ಅವರಲ್ಲಿ ಇದು ಡೆಲಿವರಿ ಅದು ಉಸಿರಾಟಕ್ಕೆ ಸಮಸ್ಯೆ ಆಗಿ ಅದು ತೊಂದರೆ ಆದಾಗ ಅವ್ರನ್ನ ನಾವು ಹೊರಗೆ ಹೋಗಿ ಅಂತ ಹೇಳಿದ್ದು ಸಹಜ ಅಂತ ಹೇಳಿದ್ದಾರೆ. ಅದನ್ನು ರಿವೈವ್ ಮಾಡೋದಕ್ಕೆ ಅಲ್ಲಿ ಜನಗಳಿದ್ದಾಗ ಅವ್ರಿಗೆ ರಿವೈವ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಹಂಗಾಗಿ ಹೊರಗಡೆ ಹೋಗಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ಅವ್ರ ಅಕ್ಕ ಪಕ್ಕದಲ್ಲಿ ಇಟ್ಕೊಂಡೇ ಡೆಲಿವರಿ ಮಾಡಿಸಿರೋದು. ಆಮೇಲೆ ಆ ಮಗುನೂ ಸಹ ಸುಸ್ತಾಗಿದ್ದರಿಂದ ಆ ಮಗುನೂ ಸಹ ನೀವು ಅಲ್ಲಿ ಮೇಲೆ ಎಸೆನ್ಸಿವ್ ಕರ್ಕೊಂಡು ಹೋಗಿ ಅಂತ ಅವ್ರಿಗೆ ಮಗುಗೆ ಅವ್ರ ಕೈಗೆ ಕೊಟ್ಟು ಆಶಾ ವರ್ಕರ್ ಜೊತೆ ಕಳಿಸಿದ್ದಾರೆ. ಇಷ್ಟೆಲ್ಲ ಆಗಿ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಇದು ಕೈ ಮೀರಿ ಆಗಿರೋದಕ್ಕೆ ನಾವು ಇದು ನಮ್ಮ ವೈದ್ಯರನ್ನ ಡಾಕ್ಟರ್ ರವಿಕುಮಾರ್ ಏನು ಹೆರಿಗೆ ವೈದ್ಯರನ್ನ ನಾವು ಅವ್ರು ಕೇಳಿದಾಗ ಒಂದು ಸರಿ ಇದು ಪೋಸ್ಟ್ಮಾರ್ಟಮ್ ಇದು ಕೊಲ್ಯಾಪ್ಸ್ ಆಗ್ತವೆ, ಅನ್ಎಕ್ಸ್ಪ್ಲೈನ್ಡು, ಕೆಲವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ ಯಾವುದು ಅಂತ, ಆ ಥರ ಒಂದು ಕಂಡೀಷನಲ್ಲಿ ಇದು ಪ್ರಾಬ್ಲಮ್ ಆಗಿರ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ. ಇದು ಏನಿದ್ರೂ ಇದು ತನಿಖೆಗೆ ನಾವು ಏನು ಪೋಸ್ಟ್ಮಾರ್ಟಮ್ ಹಾರ್ಟ್ ಸಮಸ್ಯೆ ಇತ್ತು ಮುಂಚೆ ಆಮೇಲೆ ಅದನ್ನೆಲ್ಲ ನಾವು ಪೋಸ್ಟ್ಮಾರ್ಟಮ್ ಇದರಲ್ಲಿ ನಾವು ಅದನ್ನು ಪರೀಕ್ಷೆ ಮಾಡಿ ಅದನ್ನು ಮುಂದಿನ ತನಿಖೆ ಇದರಲ್ಲಿ ಏನಾದರೂ ವೈದ್ಯರು ಅಥವಾ ಶುಶ್ರೂಷಕರದ್ದು ಏನಾದರೂ ಇದರಲ್ಲಿ ನಿರ್ಲಕ್ಷ್ಯತೆ ಕಂಡು ಬಂದಲ್ಲಿ ಅವ್ರಿಗೆ ರೋಗಿಗಳಿಗೆ ನ್ಯಾಯ ಒದಗಿಸೋದಕ್ಕೆ ನಾವೆಲ್ಲ ಸರ್ವ ಪ್ರಯತ್ನ ನಾವು ಮಾಡ್ತೀವಿ. ಈ ಮಗು ಹೇಗಿದೆ? ಮಗುನೂ ಸಹ ಅದು ಸ್ವಲ್ಪ ಸುಸ್ತಾಗಿ ಇದೆ. ಅದು ಹುಟ್ಟಿದ ತಕ್ಷಣ ಅದು ಹತ್ತಿಲ್ಲದಕ್ಕೆ ಸ್ವಲ್ಪ ಇಲ್ಲೇ ಫಸ್ಟ್ ಏಡ್ ಕೊಟ್ಟು ಇಮಿಡಿಯೇಟಾಗಿ ಮೇಲೆ ಮಾಡಿಯಲ್ಲಿರುವ ನಮ್ಮ ಈ ಮಕ್ಕಳ ನವಜಾತ ICUಗೆ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿದಾಗ ಅಲ್ಲಿ ಮಗು ಇದರಲ್ಲಿ ವೆಂಟಿಲೇಟ್ರಲ್ಲಿ ಇಟ್ಟು ಅದನ್ನು ಮಗುನ ಪೋಷಣೆ ಮಾಡ್ತಾಯಿದ್ದಾರೆ, ಆಕ್ಸಿಜನ್ ಕೊಟ್ಟು. ಅದು ಸ್ವಲ್ಪ ಫಿಟ್ಸ್ ಎಲ್ಲ ಬರ್ತಾಯಿದೆ. ಮಗು ಸ್ಥಿತಿಯೂ ಸಹ ಸ್ವಲ್ಪ ಸೀರಿಯಸ್ ಆಗಿದೆ. ಅದನ್ನು ನಾವು ಮಕ್ಕಳ ವೈದ್ಯರ ಜೊತೆ ಮಾತಾಡಿದ್ದೀನಿ. ಮಗುವಿಗೆ ಎಷ್ಟು ಅದನ್ನು ಬದುಕಿಸೋದಕ್ಕೆ ಎಲ್ಲ ಸರ್ವ ಪ್ರಯತ್ನ ಮಾಡಬೇಕಂತ ನಾನು ಹೇಳಿದ್ದೀನಿ. ಅದನ್ನು ವೈದ್ಯರು ಅದನ್ನು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವ್ರ ಅಲಿಗೇಷನ್ ಏನಂದರೆ, ಸೀನಿಯರ್ ಗೈನಕಾಲಜಿಸ್ಟ್, ಜಿಲ್ಲಾ ಆಸ್ಪತ್ರೆ ಚಿತ್ರದುರ್ಗ. ಮೊದಲನೇದಾಗಿ ನಾನು ಈ ತಾಯಿ ಏನು ಮರಣ ಹೊಂದಿದ್ದಾರೆ ಶಿಲ್ಪಮ್ಮ ಅವರ ಏನು ಮರಣ ಆಗಿದೆ ಅದನ್ನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಈ ಶಿಲ್ಪಮ್ಮ ಅನ್ನೋ ಮಹಿಳೆ 3ನೇ ಹೆರಿಗೆ, ಮೊದಲನೇದು 2 ಕೂಡ ನಾರ್ಮಲ್ ಡೆಲಿವರಿ ಆಗಿದೆ. ಈ 3ನೇ ಹೆರಿಗೆಗೆ ಅವರು ಪೋಸ್ಟ್ ಡೇಟೆಡ್ ಅಂದರೆ 4 ದಿವಸ 5 ದಿವಸ ಲೇಟ್ ಆಗಿದೆ. ಸೊ ಅಂತೇಳ್ಬಿಟ್ಟು ಬಂದಿದ್ದರು. ಅವರಿಗೆ ನಾವೆಲ್ಲ ನೋಡಿಬಿಟ್ಟು ಬರಲಿಕ್ಕೆ ಔಷಧಿಯನ್ನು ಹಾಕ್ಬಿಟ್ಟು ನಾರ್ಮಲ್ ಡೆಲಿವರಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿ ಅದೇ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಸೊ ನಂತರ ಅದು 7 ಗಂಟೆಗೆ ಔಷಧಿ ಹಾಕಿದ್ವಿ. ಮಧ್ಯರಾತ್ರಿ ಎಲ್ಲ ಮೈ ಪೇನ್ ಬಂದಿದೆ. 3:15ಗೆ ನಾರ್ಮಲ್ ಹೆರಿಗೆ ಆಗಿದೆ. ಮಗುನೂ ಕೂಡ ಸ್ವಲ್ಪ ಡಿಸ್ಟ್ರೆಸ್ ಇತ್ತು. ಇಮಿಡಿಯೇಟ್ಲಿ ಡೆಲಿವರಿ ಆಗಿದೆ. ಅದು ಡೆಲಿವರಿ ಆಗಿ ಇನ್ನೂ ಒಂದು ಅರ್ಧ ಗಂಟೆ ಒಳಗಡೆ ಕೆಳಗಡೆ ಸ್ವಲ್ಪ ಸ್ಮಾಲ್ ಪೇರ್ಸ್ ಇತ್ತು. ಅದನ್ನು ನಮ್ಮ ಪಿ ಜಿ ಡಾಕ್ಟರ್ ಸೇತುರಾಮ್ ಅಂತ ಇದ್ದರು. ಅವರು ಸೂಚನೆ ಮಾಡಿ ಇನ್ನೇನು ಹೊರಗಡೆ ಮಾಡಬೇಕಾದ್ರೆ ಇನ್ನೇನು ಮುಗಿತಾ ಬಂದಾಗ ಪೇಷಂಟ್ ಸಡನ್ನಾಗಿ ಓರಲ್ ಕಮಾಂಡ್ಸ್ಗೆ ಅನ್ರೆಸ್ಪಾನ್ಸಿವ್ ಆಯಿತು. ಸಡನ್ನಾಗಿ ಅನ್ಕಾನ್ಷಿಯಸ್ ಆಗಿ ಸಡನ್ನಾಗಿ ಪೇಷಂಟ್ ಉಸಿರಾಟ ತೊಂದರೆ ಆಗಿಬಿಟ್ಟು ಭಾಳ ಸೀರಿಯಸ್ ಆಗಿದೆ. ನಂತರ ಅದಕ್ಕೆ ಬೇಗ ಆಕ್ಸಿಜನ್ ಕೊಟ್ಬಿಟ್ಟು ಎಲ್ಲ ಪೇಷಂಟ್ ರಿವೈವ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ನನಗೆ ಕಾಲ್ ಬಂತು. ನಾನು ವಿತಿನ್ ಟೈಮ್ ಇಮಿಡಿಯೇಟ್ಲಿ ನಾವು ಮತ್ತೆ ಅನಸಿಟೇಷನ್ ಕರೆಸಿದ್ವಿ. ಬಂದು ಇಬ್ಬರೂ ಕೂಡ ಎಲ್ಲ ರೆಸಿಸಿಟೇಷನ್ ಮಾಡಿ ಸಾಕಷ್ಟು ಪ್ರಯತ್ನ ಮಾಡಿ ಮಹಿಳೆಯನ್ನು ಉಳಿಸಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಮಾಡಿದ್ವಿ. ದುರದೃಷ್ಟವಶಾತ್ ಆ ಮಹಿಳೆಯನ್ನು ನಾವು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಯಾಕಂದರೆ ಕೆಲವೊಮ್ಮೆ ಹೆರಿಗೆ ನಂತರ ಪೋಸ್ಟ್ಮಾರ್ಟಮ್ ಕೊಲ್ಯಾಪ್ಸ್ ಅಂತ ಹೇಳ್ಬಿಟ್ಟು ಆಗುತ್ತೆ. ಸೊ ಅವರಿಗೆ ಸಮ್ಟೈಮ್ಸ್ ಆಮ್ನಿಯಾಟಿಕ್ ಫ್ಲೂಯಿಡ್ ಎಂಬಾಲಿಸಮ್ ಇರ್ಬೋದು. ಇನ್ನು ಏನೋ ಕೆಲವು ಕಾರಣಗಳು ಅಥವಾ ಹೃದಯದ ಪೋಸ್ಟ್ಮಾರ್ಟಮ್ ಕಾರ್ಡಿಯೋಮಯೋಪತಿ ಅಥವಾ ಬೇರೆ ಏನಾದರೂ ಕಾರಣಗಳೇನಾದರೂ ಇರುತ್ತೆ ಈ ಥರ ಸಡನ್ ಆಗಲಿಕ್ಕೆ. ಸೊ ಅದನ್ನು ನೋಡಬೇಕು. ಪೋಸ್ಟ್ಮಾರ್ಟಮ್ ಅದನ್ನು ಮಾಡಿದ ಮೇಲೆ ಅದು ಗೊತ್ತಾಗುತ್ತೆ. ಇಷ್ಟೆಲ್ಲ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ವಿ. ಇದರಲ್ಲಿ ಯಾವುದೇ ರೀತಿಯ ನಮ್ಮ ನಿರ್ಲಕ್ಷ್ಯತೆ, ನಮ್ಮ ಸ್ಟಾಫ್ಗಳದಾಗಲಿ ವೈದ್ಯರದಾಗಲಿ ಯಾವುದೇ ನಿರ್ಲಕ್ಷ್ಯತೆ ನಾವು ಮಾಡಿಲ್ಲ.
ಮ್ಯಾಕ್ಸಿಮಮ್ ನಮ್ಮ ಪ್ರಯತ್ನವನ್ನು ಮಾಡಿದ್ದೀನಿ, ಆದರೂ ಕೂಡ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅದು ಪಿ ಜಿ ಡಾಕ್ಟ್ರ್ ಸರ್ ಹೆರಿಗೆ ಡಾಕ್ಟ್ರು ಅವರು ಪೋಸ್ಟ್ DGO ಡಾಕ್ಟರ್ ಸೇತುರಾಮ್ ಅಂತ ಹೇಳ್ಬಿಟ್ಟು ಈಸ್ ಎ ವೆರಿ ಗುಡ್, ಚೆನ್ನಾಗಿ ಒಳ್ಳೆ ಸರ್ವಿಸ್ ಕೊಡ್ತಾರೆ, ಚೆನ್ನಾಗಿ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ದಾರೆ. ಅವರು ಕೂಡ ಯಾವುದೇ ನಿರ್ಲಕ್ಷ್ಯತೆ ಕಂಡು ಬಂದಿಲ್ಲ.